ವೆಲ್ಫೇರ್ ಮಿನಿಸ್ಟರ್ ಚಂದ್ರಶೇಖರ್ ಅವರು ಬಾಮೈದ್ನ ಮಿಲ್ಕ್ ಪೌಡರ್ ಫ್ಯಾಕ್ಟರಿ 3 ವರ್ಷದಿಂದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಸೀಸ್ ಆಗಿತ್ತು. ಪೋರ್ಟ್ಫೋಲಿಯೋ ಬಂದ್ ಕೂಡಲೇ ಫ್ಯಾಕ್ಟರಿಲಿ ಬಿದ್ದಿದ್ದ ಅಷ್ಟು ಎಕ್ಸ್ಪೈರಿ ಡೇಟ್ ಆಗಿರೋ ಮಿಲ್ಕ್ ಪೌಡರ್ ಪ್ಯಾಕೆಟ್ಗಳನ್ನ ಗವರ್ಮೆಂಟ್ ಪರವಾಗಿ ಕೊಂಡ್ಕೊಂಡು ಸ್ಕೂಲ್ಗೆ ಅನಾಥಾಶ್ರಮಕ್ಕೆ ಸಪ್ಲೈ ಮಾಡಿದ. ಅವ್ನು ನೀವಿನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲ ಅವನ ಹೇಳಿ. ಹಾಗೆ ಮಾಡೋದು ಸರ್. ಅವ್ನು ತಪ್ಪು ಮಾಡಿದಾನೆ ಅಂತ ನಿಮಗ್ ಗೊತ್ತು, ನನಗೆ ಗೊತ್ತು. ಬಟ್ ಅರೆಸ್ಟ್ ಮಾಡಕ್ಕೆ ಎವಿಡೆನ್ಸ್ ಇಲ್ವಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ರಿ? ಮಕ್ಕಳು ಸಾಯ್ತಾ ಇದ್ದಾರೆ. ಗೋ ಅಂಡ್ ಅಟೆಂಡ್ ಯುವರ್ ಜಾಬ್ ಐ ಸೆ. ಗೋ. ಇನ್ನೇನು ಮಾಡಿದ್ರು? ಇನ್ನು ಒಂದು ಮಗು ಸಾಯ್ಬಾರ್ದಿಲ್ಲಿ. ಏನ್ ಬೇಕು ಹೇಳು? ಮೆಡಿಸಿನ್ಸ್, ಆಂಬ್ಯುಲೆನ್ಸ್, ವಾಟ್ ಎವರ್ ಏನ್ ಬೇಕು ಹೇಳು? ಇಲ್ಲಿಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅರೇಂಜ್ ಮಾಡಿ. ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಾನು ಪೇ ಮಾಡ್ತೀನಿ. ಗೋ, ಮುಖ ನೋಡ್ತೀನಿ ಹೋಗಿ. ಅಯ್ಯ ನೀರು. ನೀವು ನಿಮ್ಮ ಪದವಿಗೆ ರಾಜೀನಾಮೆ ಕೊಡ್ತೀರಾ? ನನ್ನ ಪೋರ್ಟ್ಫೋಲಿಯೋದಲ್ಲಿ ನಡೆದಿರುವ ಅನಾಹುತಕ್ಕೆ ನಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ನಿಮ್ಮಗಳ ಬುದ್ಧಿಗೆಟ್ಟತನ. ಸರ್, ಮುಚ್ಚೋನೆ ಭಾವಮೈದ ಫ್ಯಾಕ್ಟರಿಯಿಂದ ಎಕ್ಸ್ಪೈರ್ ಡೇಟ್ ಮಿಲ್ಕ್ ಪೌಡರ್ನ ನೀವೇ ನಿಮ್ ಸಹಾಯದಿಂದ ಗವರ್ಮೆಂಟ್ ಕೊಡ್ಸಿದ್ದೀರಾ ಅಂತ ನಿಮ್ಮೇಲೆ ಆರೋಪ ಇದೆ. ಇದಕ್ಕೆ ನಿಮ್ ಸಮಾಧಾನ? ಅಯ್ಯ, ಎನ್ಕ್ವೈರಿ ಕಮಿಷನ್ ಹಾಕೊಳಕ್ ಹೇಳಮ್ರಿ, ಗೊತ್ತಾಯ್ತದೆ. ಅಲ್ರಿ, ನಮ್ಗೆ ಯಾರು ಆಗದೆ ಇರೋರು ರೂಮರ್ ಸುಡ್ಸವ್ರೆ ಅಷ್ಟೇಯ. ಅದು ಅಲ್ದೆ ಸತ್ತವ್ರು ಯಾರು? ಅನ್ನಕ್ಕೆ ದಂಡ, ಭೂಮಿಗೆ ಭಾರ ಆಗಿರೋ ಮಕ್ಕಳು ಅಷ್ಟೇ ತಾನೆ. ಸಾಯಿಲೆ ಬಿಡಿ. ಅಂಗ ಸತ್ತವರಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರುವಂತ ಗಾಂಧಿ, ಬುದ್ಧ, ಬೋಸು ಅಂತವ್ರು ಯಾರು ಇರಾಕಿಲ್ಲ. ಎಲ್ಲ ಈ ಲೋಫರ್ ಫುಟ್ಪಾತ್ ನನ್ನ ಮಕ್ಕಳು. ಸರ್, ಸತ್ತ ಮಕ್ಕಳ ಕುಟುಂಬದವರಿಗೆ ಎಕ್ಸ್ ಗ್ರೇಷಿಯಾ. ರೇ ಸ್ವಾಮಿ, ಈ ವಿಷಯನ ನಾವು ನಮ್ಮ ಆಫೀಸರ್ ಹತ್ರ ಮಾತಾಡಿದೀವಿ. ಸತ್ತವ್ರ ಲಿಸ್ಟ್ ಬಂದ ಕೂಡಲೇ 5,000ನೋ 10,000ನೋ ಅವ್ರು ಸಂಬಂಧಪಟ್ಟವ್ರ ಮಕ್ಕಕ್ಕೆ ಬಿಸಾಕ್ತೀನಿ. ಇದ್ರ ಮಧ್ಯೆ ಎನ್ಕ್ವೈರಿ ಕಮಿಷನ್ ನಡೀತಾನೆ ಇರ್ತದೆ. 10 ವರ್ಷನೋ 15 ವರ್ಷನೋ ಆದ್ಮೇಲೆ ಅಪರಾಧಿ ಸಿಕ್ ಬಿಡ್ತಾನೆ. ನೀನೀಗ್ಲೇ ಸಿಕ್ಬಿದ್ದೆ. ಬಾಳೆ ತಿಂಡಿದ್ದಂಗೆ ಈ ಫಾರೆನ್ ಹುಡುಗಿಯರು ಹೆಂಗಿರ್ತಾವಪ್ಪ. ಸರ್, ಸತ್ತು ಮಕ್ಕಳ ಪರಿಹಾರದ ಬಗ್ಗೆ ಡೀಟೇಲ್ಸ್ ಬಂದಿದೆ. ಬಂದು ಬಿಡ್ತಾ? ಮಕ್ಕಳು ಸತ್ತಿರ್ಲಿ ಬದುಕಿರ್ಲಿ ಇಂಥ ಅವಕಾಶ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತಾರೆ ಹುಡ್ಸಿದ್ ಬ್ಯಾವರ್ಸಿ ನನ್ನ ಮಕ್ಕಳು. ತಥಾ ಇಲ್ಲಿ